ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಪರೂಪಕ್ಕೆ ಚೀನಾ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳಿ ಮಾತನಾಡಿದೆ. ಚೈನಾ ಅಷ್ಟೇ ಅಲ್ಲ, ಭಾರತ ಮತ್ತು ನಾವು ಇಬ್ಬರು ಒಟ್ಟಿಗೆ ಡ್ಯಾನ್ಸ್ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಎಲಿಫೆಂಟ್ ಡ್ರ್ಯಾಗನ್ ಡ್ಯಾನ್ಸ್ ಅಂತೆ, ತಾಳಬದ್ಧವಾದ ನರ್ತನ ಅಂತೆ. ಇಮ್ಯಾಜಿನ್ ಮಾಡಿ ಒಂದ್ಸಲ ಹೆಂಗಿರುತ್ತೆ ಸೀನ್ ಅಂತ. ಇತ್ತೀಚೆಗಷ್ಟೇ ಅಮೆರಿಕದ ಲೆಕ್ಸ್ ಫ್ರಿಡ್ಮನ್ ಅವರ ಪಾಡ್ಕಾಸ್ಟ್ ನಲ್ಲಿ PM ನರೇಂದ್ರ ಮೋದಿ ಭಾರತ ಚೀನಾ ಸಂಬಂಧದ ಬಗ್ಗೆ ಮಾತನಾಡಿದರು. ಭಾರತ ಮತ್ತು ಚೀನಾ ನಡುವೆ ಐತಿಹಾಸಿಕ ಸಂಬಂಧವಿದೆ, ಮನಸ್ತಾಪ ಬಿಟ್ಟು ಮಾತುಕತೆಗೆ ಮುಂದಾಗಬೇಕು ಅಂತ ಹೇಳಿದ್ರು. ಇದಕ್ಕೆ ಚೀನಾ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಇದನ್ನ ಗಮನಿಸಿದೀವಿ ಅಂತ ಹೇಳಿದೆ. ಪ್ರಧಾನಿ ಮೋದಿ ಕೊಟ್ಟಿರೋ ಹೇಳಿಕೆಯನ್ನ ನಾವು ನೋಡಿದೀವಿ, ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಇತ್ತೀಚೆಗೆ ರಷ್ಯಾದಲ್ಲಿ ನಡೆದ ಶೃಂಗಸಭೆಯಲ್ಲಿ PM ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಶಿ ಜಿನ್ಪಿಂಗ್ ನಡುವೆ ಯಶಸ್ವಿ ಮಾತುಕತೆ ನಡೆಯಿತು. ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧದ ಬೆಳವಣಿಗೆಗೆ ಇದು ಮಾರ್ಗದರ್ಶಕವಾಗಿದೆ. ಭಾರತ ಮತ್ತು ಚೀನಾ ಒಬ್ಬರಿಗೊಬ್ಬರ ಯಶಸ್ಸಿಗೆ ಕೊಡುಗೆ ಕೊಡೋ ಪಾರ್ಟ್ನರ್ಸ್ ಆಗಬೇಕು. ಇದಕ್ಕಿರೋ ಒಂದೇ ಒಂದು ಆಯ್ಕೆ ಅಂದರೆ ಡ್ರ್ಯಾಗನ್ ಮತ್ತು ಆನೆ ನಡುವೆ ಬ್ಯಾಲೆ ಡ್ಯಾನ್ಸ್ ಆಗಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಬ್ಯಾಲೆ ಅಂದರೆ ಇಟಾಲಿಯನ್ ಪ್ರಸಿದ್ಧ ನೃತ್ಯ ಪ್ರಕಾರ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ತುಂಬಾನೇ ಫೇಮಸ್. ಪಾದ ನೆಲಕ್ಕೆ ಊರದೆ ಕೇವಲ ಕಾಲಬೆರಳುಗಳಲ್ಲಿ ಡ್ಯಾನ್ಸ್ ಮಾಡಲಾಗುತ್ತೆ. ತುಂಬ ಬ್ಯಾಲೆನ್ಸಿಂಗ್ ಡ್ಯಾನ್ಸ್. ಈಗ ಈ ಎರಡೂ ದೇಶಗಳು ಒಟ್ಟಿಗೆ ಹಿಂಗೆ ಡ್ಯಾನ್ಸ್ ಮಾಡೋ ರೀತಿ ಇರಬೇಕು ಅಂತ ಹೇಳಿದ್ದಾರೆ. ಸದ್ಯ ಡ್ರ್ಯಾಗನ್ ಮತ್ತು ಎಲಿಫೆಂಟ್ ಅಂತ ಹೇಳಿದ್ದಾರೆ, ಜಿನ್ಪಿಂಗ್ ಮತ್ತು ಮೋದಿ ಅಂತ ಹೇಳಿಲ್ಲ. ಅಲ್ಲದೆ ಪರಸ್ಪರ ನಂಬಿಕೆ ಮತ್ತು ಹಿತಾಸಕ್ತಿ ಮೂಲಕ ಭಾರತದೊಂದಿಗೆ ಕೆಲಸ ಮಾಡೋಕೆ ಚೀನಾ ರೆಡಿ ಇದೆ. ನಮ್ಮ ರಾಜತಾಂತ್ರಿಕ ಸಂಬಂಧದ 75ನೇ ವಾರ್ಷಿಕೋತ್ಸವವನ್ನ ಒಂದೊಳ್ಳೆ ಅವಕಾಶವನ್ನಾಗಿ ಬಳಸಿ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಇರೋ ಚೀನಾದ ಮುಖವಾಣಿ ಕಮ್ಯುನಿಸ್ಟ್ ಪಾರ್ಟಿಯ ಕಂಟ್ರೋಲ್ ಮಾಡೋ ದಿ ಗ್ಲೋಬಲ್ ಟೈಮ್ಸ್ ಕೂಡ PM ಮೋದಿ ಹೇಳಿಕೆಯನ್ನು ಸ್ವಾಗತಿಸಿ ಒಂದು ಆರ್ಟಿಕಲ್ಲೇ ಪಬ್ಲಿಷ್ ಮಾಡಿದೆ. ಭಾರತ ಚೀನಾ ಸಂಬಂಧವನ್ನ ಮುಂದೆ ತಗೊಂಡು ಹೋಗೋಕೆ ಭಾರತ ಸರ್ಕಾರ ಪ್ರಾಕ್ಟಿಕಲ್ ಆಗಿ ಡೀಲ್ ಮಾಡ್ತಾ ಇದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಷ್ಯಾದಲ್ಲಿ ನಡೆದ ಶೃಂಗಸಭೆ ನಂತರ ಉಭಯ ದೇಶಗಳ ಸಂಬಂಧ ಚಿಗುರುಡಿತಾ ಇದೆ. ಪಾಡ್ಕಾಸ್ಟ್ನಲ್ಲಿ PM ಮೋದಿ ಕೊಟ್ಟಿರೋ ಹೇಳಿಕೆ ದ್ವಿಪಕ್ಷೀಯ ಸಂಬಂಧ ಇನ್ನಷ್ಟು ಆಳವಾಗೋ ಲಕ್ಷಣ ಅಂತ ಗ್ಲೋಬಲ್ ಟೈಮ್ಸ್ ಹೇಳಿದೆ. ಸ್ನೇಹಿತರೆ, ಹಾಗೆ ನೋಡೋಕೆ ಹೋದ್ರೆ PM ಈ ಪಾಡ್ಕಾಸ್ಟ್ನಲ್ಲಿ ಹೇಳಿರೋ ತರನೇ ಭಾರತ ಮತ್ತು ಚೈನಾ ನಡುವೆ 2000 ವರ್ಷಗಳಿಗೂ ಮಿಗಿಲಾದ ಸಾಂಸ್ಕೃತಿಕ ಸಂಬಂಧ ಇದೆ. ಇಲ್ಲಿ ಹುಟ್ಟಿರೋ ಬುದ್ಧಿಸಂ ಚೈನಾದಲ್ಲಿ ಬೆಳೆದು ಅತಿದೊಡ್ಡ ಧರ್ಮವೂ ಆಗಿ ಬೆಳೆದಿದೆ. ಅಷ್ಟು ಮಾತ್ರ ಅಲ್ಲ, ಕಲ್ಚರಲ್ ಎಕ್ಸ್ಚೇಂಜ್ 1000 ವರ್ಷಗಳಿಂದಲೂ ಆಗ್ತಾನೆ ಬಂದಿದೆ. ಆದರೆ ರೀಸೆಂಟ್ ಹಿಸ್ಟ್ರಿ, ಸ್ವತಂತ್ರ ಭಾರತದ ಹಿಸ್ಟ್ರಿ, ಸ್ವತಂತ್ರ ಚೈನಾದ ಹಿಸ್ಟ್ರಿ, ಲಾಸ್ಟ್ ಒಂದು 60-70 ವರ್ಷಗಳ ಇತಿಹಾಸ ನಾವು ತೆಗೆದು ನೋಡಿದ್ರೆ ಸ್ವಲ್ಪ ಕಹಿ ಅನುಭವಗಳಾಗಿದ್ದಾವೆ. ಒಂದು ಯುದ್ಧ ಆಗಿದೆ ನಮ್ಮ ನಡುವೆ, ಜೊತೆಗೆ ಬಾರ್ಡರ್ನಲ್ಲಿ ಆಗಾಗ ಸಣ್ಣ ಪುಟ್ಟ ಹೊಡೆದಾಟಗಳೆಲ್ಲ ಆಗಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ 1000 ವರ್ಷಗಳ ಇತಿಹಾಸವನ್ನು ತೆಗೆದಾಗ ಉತ್ತಮ ಕಲ್ಚರಲ್ ಎಕ್ಸ್ಚೇಂಜ್ ಜಾಸ್ತಿ ನಮಗೆ ನೋಡೋಕೆ ಸಿಗತ್ತೆ. ಎರಡು ರಾಷ್ಟ್ರಗಳ ನಡುವೆ ನಿಮಗೆ ಸಿವಿಲೈಸೇಷನಲ್ ಕ್ಲಾಶಸ್, ನಮಗೆ ಅವ್ರು ಕಂಡ್ರೆ ಆಗಲ್ಲ, ಜನಕ್ಕೊಬ್ರಿಗೊಬ್ರು ಕಂಡ್ರೆ ಆಗಲ್ಲ, ದ್ವೇಷ ಇದೆ ಅನ್ನೋ ಥರದಲ್ಲಿ ಆ ರೀತಿ ಏನು ಪ್ರಾಬ್ಲಮ್ಸ್ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಭಾರತದ ಲೀಡರ್ಶಿಪ್ ಮತ್ತು ಚೈನಾದ ಲೀಡರ್ಶಿಪ್ ಈ ಅಂಶಗಳನ್ನು ಜಾಸ್ತಿ ಹೈಲೈಟ್ ಮಾಡಿ ಹೇಳ್ತಾ ಚೆನ್ನಾಗಿರೋಣ ಅಂತ ಹೇಳ್ತಿದ್ದಾರೆ. ಇದು ಎಲ್ಲಿವರೆಗೂ ಹೋಗುತ್ತೆ? ಬರೀ ಮಾತಿಗೆ ಸೀಮಿತ ಆಗುತ್ತೆ ಅಥವಾ ಬಾರ್ಡರ್ನಲ್ಲಿ ಈ ಅಕ್ಸಾಯ್ ಚೀನ್ ಪ್ರದೇಶದಲ್ಲಿ ನಮ್ಮ ಜಾಗ ಒಂದಷ್ಟು ನುಂಗುಂಕುತಿದ್ದಾರೆ ಚೀನಿಯರು. ಆ ಕಡೆ POKನಲ್ಲೂ ಕೂಡ ಒಂದಷ್ಟು ಜಾಗವನ್ನು ಪಾಕಿಸ್ತಾನ ತಗೊಳ್ಳಿ ಅಂಥೇಳಿ ಅವರ ಅಪ್ಪನ ಆಸ್ತಿ ಥರ ಚೀನಾಗೆ ಬರ್ಕೊಟ್ಬಿಟ್ಟಿದೆ. ನಮ್ಮ ಜಾಗವನ್ನು ಕಬಳಿಸಿ ಪಾಕಿಸ್ತಾನ ಚೀನಾಗೆ ಬರ್ಕೊಟ್ಟಿದೆ. ಅದು ಇನ್ನೂ ಅವ್ರ ಕಂಟ್ರೋಲ್ನಲ್ಲೇ ಇದೆ. ಜೊತೆಗೆ ಉದ್ದಕ್ಕೂ ಇರೋ ಭಾರತ ಚೀನಾ ಮಧ್ಯೆ ಇರೋ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಏನಿದೆ, ವಾಸ್ತವ ನಿಯಂತ್ರಣ ರೇಖೆ, ಅದು ಇಬ್ಬರದು ಬೇರೆ ಬೇರೆ ಲೈನ್. ನಾವು ಇದು ಲೈನ್ ಅಂತೀವಿ, ಇಲ್ಲ ಈ ಕಡೆ ಇದೆ ಅಂತ ಅವ್ರು ಹೇಳ್ತಾರೆ. ಇಬ್ಬರು ಬೇರೆ ಬೇರೆ ಲೈನ್ ಫಾಲೋ ಮಾಡ್ತೀವಿ, ಆಗಾಗ ಹೊಡೆದಾಟ ಆಗ್ತಾನೆ ಇರುತ್ತೆ. ಸೊ ಈ ಇಶ್ಯೂಸನ್ನು ಸಾಲ್ವ್ ಮಾಡೋಕ್ಕೂ ಕೂಡ ಬಿಡ್ರಿ, ನಾವು ತುಂಬ ಹಳೆ ಫ್ರೆಂಡ್ಶಿಪ್ಪು ಅಂತ ಹೇಳಿ ಇದೆಲ್ಲ ಬದಿಗಿಟ್ಟು, ಪೊಲಿಟಿಕಲ್ ಡಿಫ್ರೆನ್ಸಸ್ ಬದಿಗಿಟ್ಟು, ನಮ್ಮ ರಾಷ್ಟ್ರಗಳಲ್ಲಿ ಪೊಲಿಟಿಕಲಿ ಹೇಗೆ ಇಂಪ್ಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ಬದಿಗಿಟ್ಟು ನಾವೆರಡು ರಾಷ್ಟ್ರಗಳು ಇದನ್ನು ಸಾಲ್ವ್ ಮಾಡ್ಕೊಂಡ್ಬಿಡೋಣ, ಐತಿಹಾಸಿಕ ಒಂದು ರೆಸೊಲ್ಯೂಷನನ್ನು, ಈ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕೊಟ್ಬಿಡೋಣ ಅಂತ ಮುಂದಾಗ್ತಾರಾ, ಈ ಮೂಮೆಂಟಮನ್ನು ಕ್ಯಾರಿ ಮಾಡ್ತಾರಾ? ಅದೇ ಈಗಿರೋ ಕ್ವಶನ್. ಮಹತ್ವದ ಬೆಳವಣಿಗೆಯಲ್ಲಿ ಚಂದ್ರಯಾನ 5 ಮಿಷನ್ಗೆ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ.
ಈ ಬಗ್ಗೆ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಘೋಷಿಸಿದ್ದಾರೆ. ಜಸ್ಟ್ 3 ದಿನಗಳ ಹಿಂದಷ್ಟೇ ಚಂದ್ರಯಾನ 5 ಮಿಷನ್ಗೆ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿತ್ತು. ಜಪಾನ್ ಸಹಯೋಗದಲ್ಲಿ ನಾವು ಈ ಮಿಷನ್ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಚಂದ್ರನ ಬಗ್ಗೆ ಸ್ಟಡಿ ಮಾಡೋಕೆ ಹಿಂದಿನ ಚಂದ್ರಯಾನ ಮಿಷನ್ಗಿಂತಲೂ ಹೆಚ್ಚಿನ ತೂಕದ ರೋವರ್ ಬಳಸಲಾಗುತ್ತೆ. ಬರೋಬ್ಬರಿ 250 kg ತೂಕ ಇರುತ್ತೆ. ಜಪಾನ್ ಜೊತೆಗಿನ ಸಹಯೋಗದಿಂದ ಈ ಮಿಷನ್ನ ವೈಜ್ಞಾನಿಕ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಮೂಲಗಳು ಹೇಳಿವೆ. ಅಂದಹಾಗೆ 2008ರಲ್ಲಿ ಚಂದ್ರಯಾನ 1 ಮಿಷನ್ ಲಾಂಚ್ ಮಾಡಲಾಗಿತ್ತು. ಇದರಿಂದ ಚಂದ್ರನ ಮೇಲ್ಮೈ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿತ್ತು. ಅಂದರೆ ಚಂದ್ರನ ಮೇಲ್ಮೈನಲ್ಲಿ ಎಂತಹ ಅಂಶಗಳು ಖನಿಜಗಳಿವೆ ಅಂತ ಪತ್ತೆ ಮಾಡಲಾಗಿತ್ತು. ನಂತರ 2019ರಲ್ಲಿ ಚಂದ್ರಯಾನ 2 ಮಿಷನ್ ಲಾಂಚ್ ಮಾಡಲಾಗಿತ್ತು. ಇದು 98% ಯಶಸ್ವಿಯಾಗಿತ್ತು. ಆದರೆ ಫೈನಲ್ ಸ್ಟೇಜ್ನಲ್ಲಿ ವೈಫಲ್ಯ ಕಾಣ್ತು. ಇದರ ಆರ್ಬಿಟರ್ ಈಗಲೂ ಹೈ ರೆಸಲ್ಯೂಷನ್ ಫೋಟೋ ಕಳಿಸ್ತಾ ಇದೆ. 2023ರಲ್ಲಿ ಚಂದ್ರಯಾನ 3 ಲಾಂಚ್ ಆಯಿತು. ಸ್ಮೂತ್ ಆಗಿ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ನ ಇಳಿಸಲಾಗಿತ್ತು. ಈ ವೇಳೆ ಜಸ್ಟ್ 25 kg ತೂಕದ ರೋವರ್ ಯೂಸ್ ಮಾಡಲಾಗಿತ್ತು. 2027ರಲ್ಲಿ ಚಂದ್ರಯಾನ 4 ಅನ್ನು ಇಸ್ರೋ ಲಾಂಚ್ ಮಾಡೋದರಲ್ಲಿದೆ. ಚಂದ್ರನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಭೂಮಿಗೆ ವಾಪಸ್ ತರೋ ಗುರಿಯನ್ನು ಹೊಂದಲಾಗಿದೆ. ಈ ಮಧ್ಯೆನೇ ಚಂದ್ರಯಾನ 5ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಕ್ರುಂಭೂರಾ ಪ್ರದೇಶದಲ್ಲಿ ಸೇನೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಜೋರಾಗಿ ನಡೆಸ್ತಾ ಇದೆ. ಓರ್ವ ಉಗ್ರಗಾಮಿಯನ್ನ ಹೊಡೆದುರುಳಿಸಲಾಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಹಂತದಲ್ಲಿ ಒಬ್ಬ ಭದ್ರತಾ ಸಿಬ್ಬಂದಿ ಗಂಭೀರ ಗಾಯಗೊಂಡಿದ್ದಾರೆ. ಈ ಭಾಗದಲ್ಲಿ ಇನ್ನೂ 2-3 ಉಗ್ರರು ಇರಬಹುದು ಅಂತ ಗುಪ್ತಚರ ಮಾಹಿತಿ ಇದೆ. ಆ ಭಾಗದಲ್ಲಿ ಬಿಗುವಿನ ವಾತಾವರಣ ಇದೆ. ಹೆಚ್ಚಿನ ಪಡೆಗಳನ್ನು ನಿಯೋಜಿಸಲಾಗಿದೆ. ಆ ಪ್ರದೇಶದಲ್ಲಿ ವಾಸಿಸೋ ಜನರಿಗೆಲ್ಲ ತಮ್ಮ ಮನೆಯಲ್ಲೇ ಇರಿ, ಹೊರಗೆ ಬರಬೇಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಮೃತಪಟ್ಟ ಉಗ್ರ ಯಾವ ಸಂಘಟನೆಗೆ ಸೇರಿದ್ದ ಅನ್ನೋ ಬಗ್ಗೆ ಐಡೆಂಟಿಫಿಕೇಶನ್ ನಡೀತಾ ಇದೆ ಅಂತ ಸೇನಾಧಿಕಾರಿಗಳು ಹೇಳಿದ್ದಾರೆ. ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಅರೆಸ್ಟ್ ಆಗಿರೋ ನಟಿ ರನ್ಯಾ ರಾವ್ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ತರುಣ್ ರಾಜ್ ರನ್ಯಾ ರಾವ್ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ. ರನ್ಯಾಗೆ ದುಬೈ ಮಾತ್ರವಲ್ಲ, ಬ್ಯಾಂಕಾಕ್ ಮತ್ತು ಜಿನಿವಾ ಡೀಲರ್ಗಳ ಪರಿಚಯ ಇದೆ. ರನ್ಯಾ ಮತ್ತು ನಾನು ಕಾಲೇಜು ದಿನಗಳಿಂದಲೇ ಸ್ನೇಹಿತರಾಗಿದ್ವಿ. ಬಳಿಕ ಇಬ್ಬರು ಸೇರಿ 2023ರಲ್ಲಿ ದುಬೈನಲ್ಲಿ 50-50 ಪಾಲುದಾರಿಕೆಯಲ್ಲಿ ವೀರಾ ಡೈಮಂಡ್ಸ್ ಟ್ರೇಡಿಂಗ್ LLC ಹೆಸರಿನ ಕಂಪನಿಯನ್ನು ಆರಂಭಿಸಿದ್ವಿ. ಈ ಕಂಪನಿಯ ಉದ್ದೇಶ ದುಬೈಗೆ ಚಿನ್ನವನ್ನು ಆಮದು ಮಾಡಿಕೊಳ್ಳೋದು ಮತ್ತು ಅದನ್ನು ಲಾಭಕ್ಕೆ ಮಾರಾಟ ಮಾಡೋದಾಗಿತ್ತು. ದುಬೈ ವ್ಯವಹಾರದಲ್ಲಿ ರನ್ಯಾ ಹೂಡಿಕೆದಾರರಾಗಿದ್ದರು, ನಾನು ಪಾಲುದಾರನಾಗಿದ್ದೆ. ದುಬೈನ ಡೀಲರ್ಗಳಿಗೆ ವಿದೇಶಿ ಕರೆನ್ಸಿಯಲ್ಲಿ ಹಣವನ್ನು ಪೇ ಮಾಡಲಾಗ್ತಿತ್ತು. ಒಮ್ಮೆ ಒಬ್ಬ ಡೀಲರ್ ದುಬೈನಲ್ಲಿ ಚಿನ್ನ ಪೂರೈಸದೆ 1.7 ಕೋಟಿ ರೂಪಾಯಿ ಮೋಸ ಹೋಗಿದ್ವಿ. 1.7 ಕೋಟಿ ಹಣವನ್ನು ರನ್ಯಾ ರಾವ್ ಭಾರತದಿಂದ ದುಬೈಗೆ ಹವಾಲಾ ಮೂಲಕ ತರಿಸಿದ್ರು. ರನ್ಯಾ ನನ್ನ ಕುಟುಂಬದೊಂದಿಗೆ ಕ್ಲೋಸ್ ಆಗಿರೋದ್ರಿಂದ ಜಿನೆವಾ ಮತ್ತು ಬ್ಯಾಂಕಾಕ್ನಲ್ಲಿ ಡೀಲರ್ಗಳ ಪರಿಚಯ ಆಗೋಕೆ ಸಾಧ್ಯ ಆಯಿತು. ರನ್ಯಾ ಚಿನ್ನ ಖರೀದಿಸಿ ಕಸ್ಟಮ್ಸ್ ಅಧಿಕಾರಿಗಳ ಬಳಿ ಜಿನೆವಾಗೆ ತಗೊಂಡು ಹೋಗ್ತೀನಿ ಅಂತ ನನ್ನ ಹೆಸರಲ್ಲಿ ಡಿಕ್ಲರೇಷನ್ ಕೊಡ್ತಾ ಇದ್ರು ಅಂತ ತರುಣ್ ಹೇಳಿದ್ದಾರೆ. ಅಲ್ಲದೆ ರನ್ಯಾ ತನ್ನ HDFC ಬ್ಯಾಂಕ್ ಮೂಲಕ ವೀರಾ ಡೈಮಂಡ್ಸ್ ಕಂಪನಿ ಪ್ರಾರಂಭಕ್ಕೆ 8-10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಅಂತ ತರುಣ್ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲ ಆಂಗಲ್ನಿಂದಲೂ ರನ್ಯಾಗೆ ಈ ಕೇಸ್ನಲ್ಲಿ ಭಾರೀ ಸಂಕಷ್ಟ ಎದುರಾಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ BMRCL ನೇಮಕಾತಿಯಲ್ಲಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾಗ್ತಿದೆ ಅಂತ ಕನ್ನಡ ಪರ ಸಂಘಟನೆಗಳು ಪ್ರತಿಭಟಿಸಿದ್ದಾರೆ. BMRCL ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಾರೆ. ಭಾರತ ಪ್ರವಾಸದಲ್ಲಿರುವ ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ರನ್ನ ಮೀಟ್ ಮಾಡಿದ್ದಾರೆ. ಈ ವೇಳೆ ಉಭಯ ರಾಷ್ಟ್ರಗಳ ರಕ್ಷಣೆ, ಭದ್ರತೆ, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಗಳಲ್ಲಿ ಸಹಕಾರದಿಂದ ಕೆಲಸ ಮಾಡೋ ಕುರಿತು ಚರ್ಚಿಸಿದ್ದಾರೆ. ಇದೇ ವೇಳೆ ರಾಜನಾಥ್ ಸಿಂಗ್ ಅಮೆರಿಕಗೆ ಖಲಿಸ್ತಾನಿಗಳ ವಿಚಾರದಲ್ಲಿ ಚಾಟಿ ಬೀಸಿದ್ದಾರೆ. ನಿಷೇಧಿತ 6 ಫಾರ್ ಜಸ್ಟಿಸ್ ಖಲಿಸ್ತಾನಿ ಸಂಘಟನೆ ಭಾರತ ವಿರೋಧಿ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಹೀಗಾಗಿ ಆ ಸಂಘಟನೆ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಇದಾದ ನಂತರ ಭಾರತ ಭೇಟಿ ಬಗ್ಗೆ ರಿಯಾಕ್ಟ್ ಮಾಡಿರೋ ತುಳಸಿ, PM ಮೋದಿ ಮತ್ತು ಟ್ರಂಪ್ ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಚೀನಾದ ಬೆದರಿಕೆಗಳ ವಿರುದ್ಧ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ದಾರೆ. ಅಲ್ಲದೆ ಇಸ್ಲಾಮಿಕ್ ಭಯೋತ್ಪಾದನೆ ಅಮೆರಿಕ ಜನರಿಗೆ ಬೆದರಿಕೆಯಾಗ್ತಾ ಇದೆ. ಇದೇ ಉಗ್ರವಾದದಿಂದ ಸಿರಿಯಾ, ಇಸ್ರೇಲ್ ಸೇರಿ ಮಿಡಲ್ ಈಸ್ಟ್ನ ಹಲವು ರಾಷ್ಟ್ರಗಳಲ್ಲಿ ಸಂಘರ್ಷ ಆಗ್ತಾ ಇದೆ. ಆದರೆ ಇದು ಭಾರತ, ಬಾಂಗ್ಲಾ ಜನರ ಮೇಲೆ ಹೇಗೆ ಪ್ರಭಾವ ಬೀರ್ತಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. PM ಮೋದಿ ಕೂಡ ಈ ವಿಚಾರವನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಇಂಥ ಸಮಸ್ಯೆಗಳನ್ನು ಒಟ್ಟಾಗಿ ಬಗೆಹರಿಸೋಕೆ ಅಮೆರಿಕ, ಭಾರತ ಕಮಿಟ್ ಆಗಿವೆ ಅಂತ ತುಳಸಿ ಗಬ್ಬಾರ್ಡ್ ಹೇಳಿದ್ದಾರೆ. ಅಲ್ಲದೆ ನನಗೆ ಯಶಸ್ಸಿನ ಹಾಗೂ ಕಷ್ಟದ ಟೈಮ್ನಲ್ಲಿ ಭಗವದ್ಗೀತೆಯಲ್ಲಿರೋ ಶ್ರೀಕೃಷ್ಣರ ಬೋಧನೆಗಳಿಂದ ಪ್ರೇರಣೆ ಸಿಗುತ್ತೆ ಅಂತ ತುಳಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಾಗ ನಿಮಗೆ ಗೊತ್ತಿರಲಿ, ತುಳಸಿ ಗಬ್ಬಾರ್ಡ್ ಅವ್ರ ಬಗ್ಗೆ ನಾವು ಈ ಹಿಂದೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವರು ಭಾರತೀಯ ಮೂಲದವರಲ್ಲ. ಇವರ ತಾಯಿ
ಸಮೋನ್ ಆನ್ಸೆಸ್ಟ್ರಿ. ಆದರೆ ಇವರು ತಾಯಿ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿರೋರು, ಹಿಂದೂ ಸಂಸ್ಕೃತಿಯನ್ನ ಜೀವನ ಶೈಲಿಯನ್ನ ಫಾಲೋ ಮಾಡೋರು, ಮಕ್ಕಳಿಗೂ ಹಿಂದೂ ಹೆಸರುಗಳನ್ನು ಅದೇ ಕಾರಣಕ್ಕಿಟ್ಟಿದ್ದಾರೆ, ಮಕ್ಕಳನ್ನ ಕೂಡ ಹಿಂದೂ ಆಗಿ ರೈಸ್ ಮಾಡಿದ್ದಾರೆ ಇವ್ರ ತಾಯಿ. ಇತ್ತ ಭಾರತಕ್ಕೆ ಭೇಟಿ ಕೊಟ್ಟಿರೋ ನ್ಯೂಜಿಲೆಂಡ್ ಪಿಎಂ ಕ್ರಿಸ್ಟೋಫರ್ ಲಕ್ಸನ್ ಪಿಎಂ ನರೇಂದ್ರ ಮೋದಿ ಅವರೊಂದಿಗೆ ಮಾತಾಡಿದ್ದಾರೆ. ದ್ವಿಪಕ್ಷೀಯ ಸಂಬಂಧ ಕುರಿತು ಚರ್ಚಿಸಿದ್ದಾರೆ. ಇತ್ತೀಚೆಗಷ್ಟೇ ಟೀಂ ಇಂಡಿಯಾ ಆಟಗಾರ ಮೊಹಮ್ಮದ್ ಶಮಿ ರಂಜಾನ್ ವೇಳೆ ಉಪವಾಸ ಮಾಡದೆ ಜ್ಯೂಸ್ ಕುಡಿದಿದ್ರು ಅಂತ ಇಸ್ಲಾಂ ಧರ್ಮಗುರು ಶಹಾಬುದ್ದೀನ್ ರಜ್ವಿ ಕಿಡಿಕಾರಿದ್ರು. ಈಗ ಮತ್ತೆ ಅವರು ಶಮಿ ಮಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಶಮಿ ಮಗಳು ಹೋಳಿ ಆಚರಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ರೀತಿ ಹೋಳಿ ಆಚರಿಸುವುದು ಅನ್ಯಾಯ, ಇದು ಮುಸ್ಲಿಮರ ಶರಿಯಾ ಕಾನೂನನ್ನು ವಿರೋಧಿಸುತ್ತೆ. ಸಣ್ಣ ಮಕ್ಕಳು ಗೊತ್ತಿಲ್ಲದೆ ಹೋಳಿ ಆಡಿದ್ದಾರೆ ಅಂದರೆ ಅಪರಾಧ ಅಲ್ಲ, ತಿಳುವಳಿಕೆ ಇದ್ದು ಹೋಳಿ ಆಚರಿಸಿದ್ರೆ ಶರಿಯಾ ಕಾನೂನಿನ ವಿರೋಧ ಅಂತ ಪರಿಗಣಿಸಲಾಗುತ್ತೆ, ಇದು ಅಪರಾಧ ಅಂತ ಹೇಳಿ ಒಂದು ರೀತಿ ಬೆದರಿಕೆ ಹಾಕೋ ಟೋನ್ನಲ್ಲಿ ಮಾತನಾಡಿದ್ದಾರೆ. ಈ ಕುರಿತು ನಾನು ಶಮಿ ಮತ್ತವರ ಫ್ಯಾಮಿಲಿಗೆ ತಿಳಿಸಿದ್ದೇನೆ, ಶರಿಯಾ ಕಾನೂನು ವಿರೋಧಿಸಬೇಡಿ ಅಂತ ಮಕ್ಕಳಿಗೆ ಹೇಳ್ಕೊಡಿ ಅಂತ ಹೇಳಿದ್ದೀನಿ ಎಂದಿದ್ದಾರೆ. ಅಗೇನ್ ಇದಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಮಧ್ಯಪ್ರದೇಶದ ಕ್ರೀಡಾ ಮಂತ್ರಿ ವಿಶ್ವಾಸ್ ಸಾರಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂಥ ಮೂಲಭೂತವಾದಿಗಳ ಬೆದರಿಕೆಗೆ ಹೆದರಬೇಡಿ, ಶಮಿ ಅವರ ಮಗಳ ವಿಚಾರದಲ್ಲಿ ರಜ್ವಿ ಮಾತನ್ನ ಸಹಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈ ರಜ್ವಿ ಕ್ರೀಡಾಪಟುವಾಗಿರೋ ಶಮಿ ಜ್ಯೂಸ್ ಕುಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಬೈದಿದ್ರು. ಆಗ ಅವರ ಸಮುದಾಯದ ಒಳಗಿಂದಲೇ ಅವರಿಗೆ ಸಿಕ್ಕಾಪಟ್ಟೆ ಜನ ಕ್ಲಾಸ್ ತಗೊಂಡಿದ್ರು. ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಕ್ಲಾಸ್ ತಗೊಂಡಿದ್ರು. ಇತ್ತೀಚೆಗಷ್ಟೇ ಪಂಜಾಬ್ನ ಅಮೃತ್ಸರದಲ್ಲಿ ದೇವಸ್ಥಾನದ ಮೇಲೆ ಸ್ಫೋಟಕ ಎಸೆದು ಓಡ್ ಹೋಗಿದ್ದ ಕೇಸ್ನ ಪ್ರಮುಖ ಆರೋಪಿಯನ್ನ ಪಂಜಾಬ್ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಈತನನ್ನ ಗುರ್ಸಿದಕ್ ಸಿಂಗ್ ಅಂತ ಗುರುತಿಸಲಾಗಿದೆ. ಆರೋಪಿಗಳನ್ನ ಬೆನ್ನತ್ತಿ ಹೋದ ಪಂಜಾಬ್ ಪೊಲೀಸ್ ಮತ್ತು ಕೇಂದ್ರ ಗುಪ್ತಚರ ಸಂಸ್ಥೆ ತಂಡದ ಮೇಲೆ ಈ ಸಿಂಗ್ ಸೇರಿ ಇನ್ನೊಬ್ಬರು ಗುಂಡು ಹಾರಿಸೋಕೆ ಪ್ರಯತ್ನ ಪಟ್ಟರು, ಹಾರಿಸಿದ್ರು. ಇದರಿಂದ ಇಬ್ಬರು ಪೊಲೀಸ್ ಸಿಬ್ಬಂದಿ ಗಾಯಗೊಂಡ್ರು. ಆಗ ಪೊಲೀಸರು ಎನ್ಕೌಂಟರ್ ಕಾರ್ಯಾಚರಣೆಯನ್ನು ನಡೆಸಬೇಕಾಯಿತು. ಆಗ ಈತ ಪ್ರಾಣ ಕಳ್ಕೊಂಡಿದ್ದಾನೆ, ಇನ್ನೊಬ್ಬ ತಪ್ಪಿಸ್ಕೊಂಡಿದ್ದಾನೆ. ಏನೋ ಭಾರತದ ಟ್ರೇಡ್ ಡೆಫಿಸಿಟ್ ಅಥವಾ ವ್ಯಾಪಾರದ ಕೊರತೆ ಅಂದ್ರೆ ನಾವು ರಫ್ತು ತುಂಬಾ ಕಮ್ಮಿ ಮಾಡಿ ಬರೀ ಆಮದು ಮಾಡಿಕೊಂಡ್ರೆ ಅದರ ನಡುವಿನ ವ್ಯತ್ಯಾಸ ಇದೆಯಲ್ಲ, ದೇಶಕ್ಕೆ ಹೊಡ್ತಾ ಇದ್ದು ಟ್ರೇಡ್ ಡೆಫಿಸಿಟ್ ಜಾಸ್ತಿ ಇದ್ದಷ್ಟು ಕೂಡ ಬರೀ ಇಂಪೋರ್ಟ್ ಮಾಡ್ಕೊಳ್ಳೋ ಕಂಟ್ರಿ ಏನು ಜಗತ್ತಿಗೇನು ಮಾರ್ತಾನೆ ಇಲ್ಲ ನಾವು ಅಂತ ಹೇಳಿದ್ರೆ, ಆ ವಿಚಾರದಲ್ಲಿ 2025 ಫೆಬ್ರವರಿಯಲ್ಲಿ $14.05 ಬಿಲಿಯನ್ ಅಂದರೆ $1.1 ಲಕ್ಷ ಕೋಟಿ ರೂಪಾಯಿಗೆ ಡೆಫಿಸಿಟ್ ಇಳಿದಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಕಳೆದ ಫೆಬ್ರವರಿಗೆ ಅಂದರೆ 2024 ಫೆಬ್ರವರಿಯಲ್ಲಿ ಸುಮಾರು $19.51 ಬಿಲಿಯನ್ ಅಂದರೆ $1.6 ಲಕ್ಷ ಕೋಟಿ ರೂಪಾಯಿ ಟ್ರೇಡ್ ಡೆಫಿಸಿಟ್ ಇತ್ತು. ಈಗ ಹೆಚ್ಚು ಕಮ್ಮಿ $5 ಬಿಲಿಯನ್ ನಷ್ಟು ರಿಡ್ಯೂಸ್ ಆಗಿದೆ, ಅಂದರೆ ಅಷ್ಟು ಕಮ್ಮಿ ಆಗಿದೆ. 2025 ಜನವರಿಯಲ್ಲಿ ಟ್ರೇಡ್ ಡೆಫಿಸಿಟ್ $23 ಬಿಲಿಯನ್ ಅಂದರೆ $1.9 ಲಕ್ಷ ಕೋಟಿ ರೂಪಾಯಿ ಅಷ್ಟಿತ್ತು ಅಂತ ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಅಂದರೆ ಆಮದು ಕಮ್ಮಿಯಾಗಿ ಈ ಅವಧಿಯಲ್ಲಿ ರಫ್ತು ಏರಿಕೆಯಾಗಿದ್ದರಿಂದ ಈ ರಿಸಲ್ಟ್ ಸಿಕ್ಕಿದೆ ಅಂತ ಸರ್ಕಾರ ಕೊಟ್ಟಿರೋ ಡೇಟಾ ಇದು. ಏನೋ ಭಾರತದ 6 ಪ್ರದೇಶಗಳನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿದೆ. ಹೀಗಂತ ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ಇದರಲ್ಲಿ ತೆಲಂಗಾಣದ ಮಧುಮಲ್ ಮೆಗಾಲಿಥಿಕ್ ಮೆನ್ರಿಸ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿರೋ ಬುಂದೇಲ್ ರಾಜಮನೆತನದ ಅರಮನೆ ಕೋಟೆಗಳು, ಛತ್ತೀಸ್ಗಢದ ಕಂಗೇರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಸೇರಿವೆ. ಅಲ್ಲದೆ ವಿವಿಧ ರಾಜ್ಯಗಳಲ್ಲಿರೋ ಅಶೋಕರ ಕಾಲದ ಶಾಸನ, ಬೇರೆ ಬೇರೆ ರಾಜ್ಯಗಳಲ್ಲಿರೋ ಚೌಸಾತ್ ಯೋಗಿನಿ ದೇವಸ್ಥಾನಗಳು ಮತ್ತು ಉತ್ತರ ಭಾರತದ ಗುಪ್ತ ದೇವಾಲಯಗಳನ್ನು ಯುನೆಸ್ಕೋ ಈ ತಾತ್ಕಾಲಿಕ ಪಟ್ಟಿಗೆ ಸೇರಿಸಿದೆ. ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡೋದಾದ್ರೆ, ರಾಯಚೂರಲ್ಲಿ ಖೋಟಾ ನೋಟು ತಯಾರಿಕಾ ಜಾಲ ಪತ್ತೆಯಾಗಿದೆ. ಆಘಾತಕಾರಿ ವಿಚಾರ ಅಂದರೆ ಇದರಲ್ಲಿ ಪೊಲೀಸರು ಕೂಡ ಇದ್ರು. ಈಗ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಎಎಸ್ಐ ಸೇರಿದಂತೆ 4 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ಎಎಸ್ಐ ಮರಲಿಂಗ, ಸದ್ದಾಂ, ರಮೇಶ್ ಮತ್ತು ಶಿವಲಿಂಗ ಅಂತ ಗುರುತಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಈಗ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಪ್ರತಿದಿನ ಹಲವು ಕಾಗೆಗಳು ಸತ್ತು ಬೀಳ್ತಾ ಇವೆ. ನೆರೆಯ ಮಹಾರಾಷ್ಟ್ರದ ಉದ್ಗೀರ್ನಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡು 100 ಕಾಗೆಗಳು ಮೃತಪಟ್ಟಿದ್ದು, ಈಗ ಅದರ ಪರಿಣಾಮ ಬೀದರ್ನ ಬಾಲ್ಕಿಯಲ್ಲಿ ಕಾಗೆಗಳು ಪ್ರಾಣ ಕಳ್ಕೊಳ್ತಾ ಇದ್ದಾವೆ, ಹರಡ್ತಾ ಇದೆ ಅಲ್ಲಿ ಅಂತ ಸ್ಥಳೀಯರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಚಿಕ್ಕಮಗಳೂರಲ್ಲಿ ಮಂಗನ ಕಾಯಿಲೆಗೆ ಮಹಿಳೆಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ. ಇವ್ರನ್ನ ಎನ್ಆರ್ಪುರ ತಾಲೂಕಿನ ಕಟ್ಟಿನಮನೆ ಗ್ರಾಮದ ನಿವಾಸಿ 65 ವರ್ಷದ ಕಮಲ ಅಂತ ಗುರುತಿಸಲಾಗಿದೆ. ಸದ್ಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು 51 ಜನರಲ್ಲಿ ಮಂಗನ ಕಾಯಿಲೆ ಇರೋದು ಕನ್ಫರ್ಮ್ ಆಗಿದೆ. ಕೋಲಾರ ಕಾಂಗ್ರೆಸ್ ಮುಖಂಡ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂ ಶ್ರೀನಿವಾಸರ ಕೊಲೆ ಪ್ರಕರಣವನ್ನ ಹೈಕೋರ್ಟ್ ಸಿಬಿಐಗೆ ವಹಿಸಿ ಆದೇಶಿಸಿದೆ. ಏನೋ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ 7 ಅಕ್ರಮ ಬಾಂಗ್ಲಾ ಪ್ರಜೆಗಳನ್ನ ಬಂಧಿಸಲಾಗಿದೆ. ಇವ್ರನ್ನ ಶೀಘ್ರ ಬಾಂಗ್ಲಾಗೆ ವಾಪಸ್ ಕಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಿಂದಿ ವಿವಾದದ ನಡುವೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಭಾಷೆಯ ಬಗ್ಗೆ ಪಾಠ ಮಾಡಿದ್ದಾರೆ. ಭಾಷೆ ಇರೋದು ದ್ವೇಷ ಮಾಡಕ್ಕಲ್ಲ, ಮಾತೃ ಭಾಷೆಯಲ್ಲಿ ಕಲಿತವರು ಜಗತ್ತಿನ ಎಲ್ಲ ಕಡೆ ಸಕ್ಸಸ್ ಕಾಣ್ತಿದ್ದಾರೆ. ನಮ್ಮ ಆಂಧ್ರದಲ್ಲಿ ತೆಲುಗು ಮಾತೃಭಾಷೆ, ಹಿಂದಿ ರಾಷ್ಟ್ರ ಭಾಷೆ ಮತ್ತು ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆ ಅಂತ ಹೇಳಿದ್ದಾರೆ. ಅಂದರೆ
ನಮ್ಮ ರಾಜ್ಯದಲ್ಲಿ ಈ ರೀತಿ ನಾವು ಟ್ರೀಟ್ ಮಾಡ್ತೀವಿ ಅನ್ನೋ ತರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಔರಂಗಜೇಬ್ ಸಮಾಧಿ ವಿವಾದ ಮತ್ತಷ್ಟು ತೀವ್ರವಾಗ್ತಾ ಇದೆ. ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿರುವ ಮೊಘಲ್ ದೊರೆ ಔರಂಗಜೇಬ್ ಸಮಾಧಿ ತೆರವುಗೊಳಿಸುವಂತೆ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ತೀವ್ರ ಆಗ್ರಹ ಮಾಡಿವೆ. ಒಂದು ವೇಳೆ ಸರ್ಕಾರ ತೆರವುಗೊಳಿಸೋಕೆ ಕ್ರಮ ಕೈಗೊಳ್ಳದೆ ಹೋದರೆ ಬಾಬರಿ ಮಸೀದಿಯ ಗತಿಯೇ ಇದಕ್ಕೂ ಆಗತ್ತೆ ಸಮಾಧಿಗೆ ಅಂತ ಎಚ್ಚರಿಕೆ ಕೊಟ್ಟಿವೆ. ಹೀಗಾಗಿ ಮಹಾರಾಷ್ಟ್ರದ ಸಂಭಾಜಿನಗರ್ನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಈ ರಿಪೋರ್ಟ್ನಲ್ಲಿ ಮಾಹಿತಿ ಕೊಟ್ಟಿದ್ವಿ. ಇನ್ನು ವಾರದ ಮೊದಲ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 341 ಪಾಯಿಂಟ್ಸ್ ಜಾಸ್ತಿಯಾಗಿ 74,169 ಆಗಿದೆ. ನಿಫ್ಟಿ 112 ಪಾಯಿಂಟ್ಸ್ ಜಾಸ್ತಿಯಾಗಿ 22,509 ಆಗಿದೆ. ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಬೆಳವಣಿಗೆ, ಫಿನಾನ್ಷಿಯಲ್, ಫಾರ್ಮಾ ಮತ್ತು ಆಟೋ ಸ್ಟಾಕ್ಸ್ ಲಾಭ ಮಾಡಿಕೊಂಡ ಕಾರಣ ಮಾರುಕಟ್ಟೆಗೆ ಬೂಸ್ಟ್ ಸಿಕ್ಕಿದೆ. ಹೂಡಿಕೆದಾರರು ಈ ವಾರದಲ್ಲಿ ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್, ಬ್ಯಾಂಕ್ ಆಫ್ ಜಪಾನ್ ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಪಾಲಿಸಿ ಮೀಟಿಂಗ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ. ಇದರಿಂದ ದೇಸಿ ಮಾರುಕಟ್ಟೆಯಲ್ಲಿ ಚೇತರಿಕೆ ಕಂಡುಬಂದಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಬಜಾಜ್ ಫಿನ್ಸೋ, SBI ಲೈಫ್ ಇನ್ಶೂರೆನ್ಸ್, ಟ್ರೆಂಟ್ ಮತ್ತು ಆಕ್ಸಿಸ್ ಬ್ಯಾಂಕ್ ಷೇರುಗಳು ಜಾಸ್ತಿ ಇವತ್ತು ಗ್ರೀನ್ನಲ್ಲಿ ಕಂಡುಬಂದವು. ಇನ್ನು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹೀರೋ ಮೋಟೋಕಾರ್ಪ್, ITC ಷೇರುಗಳು ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 24 ಪೈಸೆ ಏರಿಕೆಯಾಗಿ 86 ರೂಪಾಯಿ 81 ಪೈಸೆ ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,258 ರೂಪಾಯಿ ಹೆಚ್ಚಾಗಿ 88,101 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,152 ರೂಪಾಯಿ ಹೆಚ್ಚಾಗಿ 80,700 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,145 ರೂಪಾಯಿ ಹೆಚ್ಚಾಗಿ 99,767 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.